ನನ್ನಲ್ಲಿ ಈ ಒಂದು ಜೀವನಕ್ಕೆ ಬರೋದಕ್ಕೆ ಮುಂಚಿತವಾಗಿ ನನ್ನೊಂದು ಹೋರಾಟದ ಕಿಚ್ಚಿತ್ತು. ನನ್ನಲ್ಲಿ ಸಮಾಜದ ಪರ ಹೋರಾಟ ಮಾಡಬೇಕು, ಬಡವರ ಪರವಾಗಿ ನಿಲ್ಲಬೇಕು, ಶೋಷಿತರ ಪರವಾಗಿ ನಿಲ್ಲಬೇಕು ಅಂತೇಳಿ ನಾನು 1999 ರಾಜಕೀಯ ಪ್ರವೇಶ ಮಾಡಿದೆ. ನನಗೆ ಅವತ್ತಿನ ಗುರುಗಳು ಬಂದು ಜಿ ಪುಟ್ಟಸ್ವಾಮಿಗೌಡರು, ಹಾಸನದ ಇವತ್ತೇನು ಅವತ್ತಿನ ಕಾಲದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರಲ್ಲಿ ಅವರು ನನ್ನ ಗುರುಗಳಾಗಿದ್ದರು, ನನ್ನ ರಾಜಕೀಯ ಗುರುಗಳವರಲ್ಲಿ. ಆ ಗುರುಗಳಾಗೋ ಕಾರಣ ಏನು ಅಂತಂದರೆ, ಆ ಸಂದರ್ಭದಲ್ಲಿ ನಮ್ಮೂರಲ್ಲಿ ಎಕ್ಸ್ಪ್ರೆಸ್ ನಿಲ್ಲಿಸ್ತಿತ್ತಿಲ್ಲ. ಒಂದು ಮೈಸೂರು ಟು ಹಾಸನ ಹೈವೇ ರೋಡ್ ನಮ್ಮದಲ್ಲಿ, ಅಲ್ಲಿ ಎಕ್ಸ್ಪ್ರೆಸ್ ನಿಲ್ಲಿಸ್ತಾ ಇರ್ತಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಆಗ ನಾನು ಆ ಸಂದರ್ಭದಲ್ಲಿ ರಸ್ತೆಗೆ ಅಡ್ಡ ಕಲ್ಲಿಟ್ಬಿಟ್ಟು ಬಸ್ ನಿಲ್ಲಿಸ್ತೆ. ನಾನಲ್ಲಿ ಅದು ನಿಲ್ಲಿಸಿದಾಗ ಯಾರೋ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದು ಗ್ಲಾಸಿಗೆ ಕಲ್ಲು ಹೊಡೆದ್ಬಿಟ್ರು. ಅಲ್ಲಿ ಕಲ್ಲು ಹೊಡೆದಾಗ ಈ ಪೊಲೀಸ್ನವರು ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟರ್ ಆಗ ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಅರೆಸ್ಟ್ ಮಾಡ್ಕೊಂಡು ಹೋದಾಗ ಪೊಲೀಸ್ ಸ್ಟೇಷನ್ ಕೂರಿಸ್ಕೊಂಡಿದ್ರು, ಬಸ್ ಕಲ್ಲು ಹೊಡೆದ ಅಂತೇಳಿ. ಆಗ ವಿಷಯ ಗೊತ್ತಾದಾಗ ಅವಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಂಥ, ಅಂದರೆ MP ಆಗಿದ್ದಂಥ ಪುಟ್ಟಸ್ವಾಮಿಗೌಡರು ನೇರವಾಗಿ ಸ್ಟೇಷನಿಗೆ ಬಂದು, ಒಬ್ಬ ಹೋರಾಟಗಾರ ಹುಡುಗ ಅವನ ಸ್ವಾರ್ಥಕ್ಕೋಸ್ಕರ ಮಾಡ್ತಾಯಿಲ್ಲ, ಅವನಲ್ಲಿ 4 ಜನ ಮಕ್ಕಳಿಗೋಸ್ಕರ ಅವನು ಮಾಡಿದನಲ್ಲಿ ಅಂತೇಳಿ ನನ್ನ ಭುಜ ತೊಟ್ಟು ಕೇಸ್ ಮಾಡ್ದಂಗೆ ಕರ್ಕೊಂಡೋದ್ರು. ಅದು ನನ್ನ ಹೃದಯದಲ್ಲಿ ಆಳವಾಗಿ ಉಳ್ಕೊಬಿಡ್ತು. ನನಗೆ ಅವರು ನನಗೆ ದೊಡ್ಡ ರಾಜಕೀಯ ಗುರುಗಳಾಗ್ಬಿಟ್ರು ನನಗೆ ಅಲ್ಲಿ. ಸೊ ಹಾಗಾಗಿ ನಾನು ಅದಾದ ನಂತರ 2004ರಲ್ಲಿ ಅವರು 2004 ಸಮಥಿಂಗ್ ಆ ಟೈಮ್ದಲ್ಲಿ ಕಾಲವಾಗ್ತಾರಲ್ಲಿ ತೀರೋಗ್ತಾರಲ್ಲಿ. ಅದಾದ 2ನೇ ಗುರುಗಳಾಗಿ ನನಗೆ ಅಲ್ಲಿ ಗಂಚೆ ಶಿವರಾಮ್ ಅಂತೇಳಿ ಎಕ್ಸ್ ಮಿನಿಸ್ಟರ್ ಬಿ ಶಿವರಾಮ್ ಅವರು ನನ್ನ ರಾಜಕೀಯ ಗುರುಗಳಾಗ್ತಾರಲ್ಲಿ. ಅವರ ಶಿಷ್ಯನಾಗಿ ನಾನು ಭಾಳ ಪ್ರೀತಿ ಪಾತ್ರನ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ಕಾಂಗ್ರೆಸ್ಸಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿ, ಅದ ನಂತರ ಜಿಲ್ಲಾಧ್ಯಕ್ಷರಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನು ಮಾಡ್ತೀನಿ. ಅಲ್ಲಿ ರೇವಣ್ಣವರ ನಮ್ಮ ರಾಜಕೀಯ ನಮಗೆ ಜಿದ್ದಾಜಿದ್ದಿ ಪ್ರಾರಂಭ ಆಗೋದು ಯಾವಾಗ ಅಂತ ಅಂದರೆ, ನಮ್ಮ ತಾಯಿ ಹುಟ್ಟಿದ್ದು ಅರ್ದೂರು ಅಂತೇಳಿ, ಇವತ್ತೇನು ಪಡೋಲಿಪ್ಪೆ ಗ್ರಾಮ ಅಂತ ಹೇಳ್ತಾ ಇದ್ದಾರೆ, ಅವರ ತೋಟ ಇರೋದಲ್ಲಿ ಅರ್ದೂರು ಸರ್ವೆ ನಂಬರಲ್ಲಿ. ನಮ್ಮ ತಾಯಿಯ ಬಾಲ್ಯ ಜೀವನ ಅದೆಲ್ಲ ಅಲ್ಲಿ ನಡೆದಿದ್ದು. ಅದು ನಮ್ಮ ತಾಯಿಯವ್ರ ಜಮೀನೆಲ್ಲ ಇವತ್ತು ಬೇರೆಯವ್ರ ಪಾಲಾಯ್ತದು. ಹೇಳೋಕ್ಕೆ ಸ್ಟೋರಿ ತುಂಬ ದೊಡ್ಡದಿದೆ ಅಲ್ಲಿ. ಅವತ್ತೇ ನಮ್ಮ ತಾತನವ್ರ ಕುಟುಂಬಕ್ಕೆ ಅನ್ಯಾಯ ಆಯ್ತದು. ನಮ್ಮ ತಾಯಿಗೆ ಅಣ್ಣ ತಮ್ಮಂದಿರಿಲ್ಲ, ಕೇವಲ 2 ತಂಗಿಯರು ಮಾತ್ರ ಅಲ್ಲಿ. ಅವರು ಒತ್ತಡಕ್ಕೆ ಮಣಿದು ಆಸ್ತಿಯ ವಿಚಾರಕ್ಕೆ ಹೋಗಲಿಲ್ಲ ಅಲ್ಲಿ. ಒಂದು ಬಾರಿ ನನ್ನ ಅಕ್ಕನ ಅದೇ ಊರಿಗೆ ಕೊಟ್ಟಿದೆ, 2ನೇ ಅಕ್ಕನ ಲಕ್ಷ್ಮಮ್ಮ ಅಂತೇಳಿ ಬಸವನಹಳ್ಳಿ ಕೊಟ್ಟಿತ್ತು. ನಮ್ಮೂರಿಂದ ಬಸವನಹಳ್ಳಿಗೆ ಹೋಗ್ಬೇಕು ಅಂತಂದರೆ ಆ ತೋಟದೊಳಗಾಸಿ ಹೋಗ್ಬೇಕಾಯ್ತು. ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ತಾಯಿ ಆ ತೋಟದಲ್ಲಿ ಕಾರ್ ನಿಲ್ಸಪ್ಪ ಅಂತು. ನಾನು ನನ್ನ ವೈಟ್ ಸ್ಕಾರ್ಪಿಯೋ ಕಾರ್ ಇತ್ತು, ಕಾರ್ ನಿಲ್ಲಿತ್ತೆ. ನಾನಲ್ಲಿ ಕೆಳಗೆ ಇಳಿದು ಆ ಭೂಮಿಗೆ ತಲೆಬಾಗಿ ಮಲಗಿ ನಮಸ್ಕಾರ ಮಾಡ್ತೇವೆ. ಆಮೇಲೆ ನಾನು ನಮ್ಮ ಅಮ್ಮನ ಕೇಳಿದೆ, ಯಾಕಮ್ಮ ಇಲ್ಲಿ ನಮಸ್ಕಾರ ಮಾಡಿದೆ, ಹಿಂಗೆ ಮಲಗಿದೆಯಾ ಅಂತ ಕೇಳಿದಾಗ ಅಲ್ಲಿ ಹೇಳ್ತಲ್ಲಿ, ನಾನು ಬೆಳೆದಂಥ ಆಟ ಆಡಿದಂಥ ಜಾಗ ಕಣಪ್ಪ ಇದು. ನಾವೆಲ್ಲ ನಿಮ್ಮ ತಾತನ ಕಾಲದಲ್ಲೆಲ್ಲ ಈ ಆಸ್ತಿ ಎಲ್ಲ ಹೋಯ್ತು, ಬೇರೆಯವ್ರ ಪಾಲಾಯಿತು. ಆಗ ಯಾರು ಪಾಲಾಯಿತು ಅಂತ ಗೊತ್ತಾದಾಗ, ಈಗ ನಿಮಗೆಲ್ಲ ಸ್ಟೋರಿ ಗೊತ್ತು, ನಾನು ಯಾರು ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಗೊತ್ತಾಗಿದೆ ನಿಮಗೆ. ಅಲ್ಲಿ ಆಸ್ತಿ ಹೊಟ್ಟೋಯ್ತು ನಮ್ಮದಲ್ಲಿ. ಬಟ್ ಅಲ್ಲಿಂದ ಹೊರಗೆ ಬಂದಾಯ್ತು ನಾವು. ಕಾರಣ ಏನು ಅಂತಂದರೆ, ನಾನು ಇವತ್ತು ಇಷ್ಟು ರಾಜಕೀಯ ಹೋರಾಟಕ್ಕೆ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ನನ್ನ ತಾಯಿ ಅಣ್ಣ ತಮ್ಮಂದಿರು, ನಮ್ಮ ತಾಯಿಗೆ ಸ್ವಂತ ತಮ್ಮದಿರು ಅಣ್ಣ ತಮ್ಮದಿರಿಲ್ಲ ಅಲ್ಲಿ. 2ನೇ ದಾಯಾದಿಗಳಂತ ಅವರು ನಮ್ಮ ತಾಯಿ ಮತ್ತು ನಮ್ಮ ಚಿಕ್ಕಮ್ಮದ ಅನುಮತಿ ಇಲ್ಲದೇ ಆ ಪ್ರಾಪರ್ಟಿಯನ್ನು ದೇವೇಗೌಡರ ಕುಟುಂಬಕ್ಕೆ ಕೊಟ್ಬಿಟ್ರು. ಅವರ ಅವತ್ತಿನ ದಿವಸ ದೌರ್ಜನ್ಯ ಬರ್ಸ್ಕೊಂಡ್ರೋ ಇಲ್ಲ ಏನು ಮಾಡಿ ಬರ್ಸ್ಕೊಂಡ್ರೋ ಗೊತ್ತಿಲ್ಲ ನಮಗೆ. ಅಲ್ಲಿ ಆಸ್ತಿ ಅಂತ ನಮ್ಮಿಂದಪ್ಪ ಹೊಟ್ಟೋಯ್ತದು. ಸೊ ಅಷ್ಟು ಶ್ರೀಮಂತಕ್ಕೆ ಇದ್ದಂಥ ನಮ್ಮ ತಾಯಿ ಕುಟುಂಬ, ದಿವಸ 100 ಜನಕ್ಕೆ ಊಟ ಆಗ್ತಿದ್ದಂಥ ಕುಟುಂಬ, ನಮ್ಮ ತಂದೆ ಮನೆಯಲ್ಲಿ ನಾವು ಊಟಕ್ಕೂ ಇಲ್ದಿರೋ ಪರಿಸ್ಥಿತಿ ಬಂದ ನಾವಲ್ಲಿ. ಇದನ್ನೆಲ್ಲ ಯತ್ನೆ ಮಾಡಿ ನಾನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತೇಳಿ ನಾನು ನಮ್ಮ ಊರಿನಲ್ಲಿ ಒಂದೇ ಪಕ್ಷ ಇತ್ತು, JDS ಪಕ್ಷ. ಆವಾಗ JDS ಅಲ್ಲ, ಜನತಾ ಪಕ್ಷ ಅಂತ, ನೇಗಿಲ ಒತ್ತ ರೈತಂದ ಜನತಾ ಪಕ್ಷ ಇತ್ತು ಅಲ್ಲಿ. ಅಂಥ ಊರನ್ನ ಡಿವೈಡ್ ಮಾಡಿದೆ ನಾನು. 2 ಪಕ್ಷ ಆಯಿತು. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಯಿತು ಅಲ್ಲಿ. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಾಗ ರೇವಣ್ಣಂಗೆ ನನಗೂ ಸ್ವಲ್ಪ ಕ್ಲಾಶ್ ಆಯಿತು ಅಲ್ಲಿ. ರೇವಣ್ಣವ್ರು ಬಂದು ನಮ್ಮ ಮನೆಗೆ ಬಂದು ಕೇಳಿದ್ರಲ್ಲಿ, ಇದು ಒಂದು ಸೈಡ್ ಓಟ್ ಆಗ್ತಾಯಿದೆ ಅಲ್ಲಿ, ನೀನು ಈ ಥರ ಅಡ್ಡಿ ಮಾಡಬೇಡ. ಈಗಲೂ ಕೂಡ ಅದೇ ಥರನೇ. ಈಗ ಹಳೆಕೋಟೆಯಲ್ಲಿ ಕೆಲವು ನ್ಯಾಮನಹಳ್ಳಿ ಅಂತ ಗ್ರಾಮ ಇದೆ, ಅಂಗನಹಳ್ಳಿ ಇದೆ, ಕೆಲವು ಹಳ್ಳಿಗಳಲ್ಲಿ ಇವತ್ತು ಕೂಡ ಒಂದು ಸೈಡ್ ಆಗ್ತದಲ್ಲಿ. ಇವತ್ತು ನಾನು ರಾಜಕೀಯವಾಗಿ ಬಲಿಷ್ಠವಾದ ಮೇಲೆ ಸ್ವಲ್ಪ ಡಿವೈಡ್ ಆಯ್ತದ ಬಿಟ್ಟರಲ್ಲಿ ಇವತ್ತು ಕೂಡ ಅದೇ ಸಂಸ್ಕೃತಿ ಇರೋದಲ್ಲಿ. ನಾನು ಬಗ್ದೇ ಇದ್ದಾಗ ನೇರವಾಗಿ ನನ್ನ ಕುಟುಂಬಕ್ಕೆ ಹಸ್ತಕ್ಷೇಪ ಆಯ್ತದು.